ಓಂ ಶಾಂತಿ. ಮುರಳಿಯ ದಿನಾಂಕ 14/6/2026. ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ರಿವೈಸ್ ಮುರಳಿ 24/10/2010. ತಂದೆ ತಿಳಿಸುತ್ತಾರೆ, ಸಮಯದ ವೇಗದ ಪ್ರಮಾಣ ಈಗ ವಿಶೇಷ ಸ್ವಭಾವ ಸಂಸ್ಕಾರ ಪರಿವರ್ತನೆ ಮಾಡುವುದರಲ್ಲಿ ತೀವ್ರತೆಯನ್ನು ತೆಗೆದುಕೊಂಡು ಬನ್ನಿ. ಮನಸ್ಸಿನ ಮೂಲಕ ಆತ್ಮರಿಗೆ ಭಿನ್ನ ಭಿನ್ನ ಕಿರಣಗಳನ್ನು ಕೊಡಿ. ಈ ದಿನ 4 ಕಡೆ ಪರಮಾತ್ಮ ಸಿಂಹಾಸನಾಧಿಕಾರಿ, ಭೃಕುಟಿಯ ಸಿಂಹಾಸನಾಧಿಕಾರಿ ಮತ್ತು ವಿಶ್ವದ ಸಿಂಹಾಸನಾಧಿಕಾರಿ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದೇವೆ. ಪರಮಾತ್ಮನ ಹೃದಯ ಸಿಂಹಾಸನ ಕೇವಲ ತಾವು ಬ್ರಾಹ್ಮಣರಿಗಾಗಿಯೇ ಇದೆ. ಭೃಕುಟಿಯ ಸಿಂಹಾಸನವಂತೂ ಎಲ್ಲರ ಬಳಿ ಇದೆ. ಆದರೆ ಪರಮಾತ್ಮನ ಸಿಂಹಾಸನ ಕೇವಲ ಬ್ರಾಹ್ಮಣ ಆತ್ಮರ ಭಾಗ್ಯದಲ್ಲಿ ಮಾತ್ರ ಇದೆ. ಈ ಪರಮಾತ್ಮನ ಸಿಂಹಾಸನ ವಿಶ್ವ ಸಿಂಹಾಸನವನ್ನು ಕೊಡಿಸುತ್ತದೆ. ಅಂದಾಗ 3 ಸಿಂಹಾಸನಗಳ ಅಧಿಕಾರಿ ಆತ್ಮಗಳು ತಾವು ಬ್ರಾಹ್ಮಣರೇ ಆಗಿದ್ದೀರಿ. ಪರಮಾತ್ಮನ ಸಿಂಹಾಸನ ಎಷ್ಟು ಶ್ರೇಷ್ಠವಾಗಿದೆ. ಮತ್ಯಾವುದೇ ಯುಗದಲ್ಲಿ ಸಿಂಹಾಸನ ಪ್ರಾಪ್ತಿಯಾಗುವುದಿಲ್ಲ. ಪರಮಾತ್ಮನ ಸಿಂಹಾಸನದ ಅಧಿಕಾರಿ ಆತ್ಮರು ಭಕ್ತಿ ಮಾರ್ಗದಲ್ಲೂ ಸಹ ಮಾಲೆಯ ಮಣಿಗಳ ರೂಪದಲ್ಲಿ ಗಾಯನ ಮಾಡಲಾಗುತ್ತದೆ ಮತ್ತು ಪೂಜೆ ಮಾಡಲಾಗುತ್ತದೆ. ಕೋಟಿಯಲ್ಲಿ ಕೆಲವರ ರೂಪದಲ್ಲಿ ಗಾಯನ ಮಾಡಲಾಗುತ್ತದೆ. ಬಹಳ ದೊಡ್ಡ ಭಾವನೆಯಿಂದ ಒಂದೊಂದು ಮಣಿಯನ್ನು ಎಷ್ಟು ಶ್ರೇಷ್ಠ ದೃಷ್ಟಿಯಿಂದ ನೋಡುತ್ತಿರುತ್ತಾರೆ. ಅಂದಾಗ ತಮ್ಮೆಲ್ಲರಿಗೂ ನಶೆ ಇದೆಯಲ್ಲವೇ? ನಮ್ಮ ವಿನಃ ಬೇರೆ ಯಾರೂ ಈ ಸಿಂಹಾಸನದ ಅನುಭವ ಮಾಡಲು ಸಾಧ್ಯವಿಲ್ಲ ಎಂದು ನಶೆ ಇದೆಯೇ? ಆದರೆ ತಾವೆಲ್ಲ ಬ್ರಾಹ್ಮಣರ ಜನ್ಮಸಿದ್ಧ ಅಧಿಕಾರವಾಗಿದೆ. ತಮಗಾಗಿ ಈ ಸಿಂಹಾಸನ ಕೊರಳಿನ ಹಾರವಾಗಿದೆ. ಅಂದಾಗ ಭಗವಂತನ ಹೃದಯ ಸಿಂಹಾಸನ ಅಧಿಕಾರಿ ಈ ನಶೆ ಮತ್ತು ಖುಷಿ ಎಲ್ಲರಿಗೆ ಸದಾ ಸ್ಮೃತಿಯಲ್ಲಿ ಇರುತ್ತದೆಯೇ? ನಾವು ಯಾರಾಗಿದ್ದೇವೆ ಇದರ ನಿಶ್ಚಯ ಮತ್ತು ನಶೆ ಇರುತ್ತದೆಯೇ? 4 ಕಡೆ ಸಾಹಸ ಮಕ್ಕಳದು ಸಹಯೋಗ ತಂದೆಯದು. ಮಧುರಾತಿ ಮಧುರ ಮಕ್ಕಳಿಗೆ ಬಾಬ್ದಾದಾರವರು ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ಮತ್ತು ಈ ವರ್ಷ ತಮ್ಮ ಪ್ರತಿ ಅಥವಾ ಸೇವಾ ಕೇಂದ್ರದ ಪ್ರತಿ ಅಥವಾ ವಿಶ್ವದ ಆತ್ಮಗಳ ಪ್ರತಿ ಯಾವುದಾದರೂ ಅಂತಹ ಪ್ಲ್ಯಾನ್ ಮಾಡಬೇಕು. ಯಾವುದರಿಂದ ಸೇವೆಯ ಬಲ ಮತ್ತು ಫಲ ಎಲ್ಲರಿಗೂ ಪ್ರಾಪ್ತಿಯಾಗಿ ಬಿಡಲಿ. 4 ಕಡೆಯ ಮಕ್ಕಳಿಗೆ ಬಾಬ್ದಾದಾರವರ ವಿಶೇಷವಾಗಿ ಹೃದಯದ ನೆನಪು ಮತ್ತು ಪ್ರೀತಿ ಸ್ವೀಕಾರ ಆಗಲಿ. ಓಂ ಶಾಂತಿ. ಭಗವಂತನ ಇಂದಿನ ವರದಾನ: ಸಾಧಾರಣತೆಯ ಮೂಲಕ ಮಹಾನತೆಯನ್ನು ಪ್ರಸಿದ್ಧಗೊಳಿಸುವ ಸರಳ ಹಾಗೂ ಸ್ಯಾಂಪಲ್ ಆಗಿ. ಸಾಧಾರಣತೆಯ ಮೂಲಕ ಮಹಾನತೆಯನ್ನು ಪ್ರಸಿದ್ಧಗೊಳಿಸುವ ಸರಳ ಹಾಗೂ ಸ್ಯಾಂಪಲ್ ಆಗಿ. ಹೇಗೆ ಯಾವುದೇ ಸಿಂಪಲ್ ಆಗಿರುವ ವಸ್ತುವೇನಾದರೂ ಸ್ವಚ್ಛವಾಗಿರುತ್ತದೆ ಎಂದರೆ ತನ್ನ ಕಡೆ ಅವಶ್ಯವಾಗಿ ಆಕರ್ಷಿಸುತ್ತದೆ. ಅದೇ ರೀತಿ ಮನಸ್ಸಿನ ಸಂಕಲ್ಪಗಳಲ್ಲಿ, ಸಂಬಂಧದಲ್ಲಿ, ವ್ಯವಹಾರದಲ್ಲಿ, ಚಲನೆ ವಲನೆಯಲ್ಲಿಯೂ ಯಾರು ಸರಳವಾಗಿ ಹಾಗೂ ಸ್ವಚ್ಛವಾಗಿರುತ್ತದೆಯೋ ಅವರು ಉದಾಹರಣೆಯಾಗಿದ್ದು ಸರ್ವರನ್ನೂ ತನ್ನ ಕಡೆಗೆ ಸ್ವತಃವಾಗಿ ಆಕರ್ಷಿಸುತ್ತಾರೆ. ಸರಳ ಅರ್ಥಾತ್ ಸಾಧಾರಣ. ಸಾಧಾರಣತೆಯಿಂದಲೇ ಮಹಾನತೆಯು ಪ್ರಸಿದ್ಧವಾಗುವುದು. ಯಾರು ಸಾಧಾರಣ ಅರ್ಥಾತ್ ಸಾಧಾರಣವಾಗಿ ಇರುವುದಿಲ್ಲವೋ ಅವರು ಸಮಸ್ಯಾರೂಪವಾಗಿ ಬಿಡುತ್ತಾರೆ. ಸ್ಲೋಗನ್: ಮನಃಪೂರ್ವಕವಾಗಿ ಹೇಳಿರಿ, ನನ್ನ ಬಾಬಾ. ಇದರಿಂದ ಮಾಯೆಯ ಮೂರ್ಛೆಯಿಂದ ಮುಚ್ಚಿರುವ ಕಣ್ಣುಗಳು ತೆರೆದು ಬಿಡುತ್ತವೆ. ಮನಃಪೂರ್ವಕವಾಗಿ ಹೇಳಿರಿ, ನನ್ನ ಬಾಬಾ. ಇದರಿಂದ ಮಾಯೆಯ ಮೂರ್ಛೆಯಿಂದ ಮುಚ್ಚಿರುವ ಕಣ್ಣುಗಳು ತೆರೆದು ಬಿಡುತ್ತವೆ. ಅವ್ಯಕ್ತ ಸೂಚನೆಗಳು: ಸದಾ ಹರ್ಷಿತರಾಗಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ, ಸಹನಶೀಲರಾಗಿರಿ. ಈಗೀಗ ಶಬ್ದದಿಂದ ದೂರ. ಎಷ್ಟು ಈ ಅಭ್ಯಾಸ ಸರಳ ಮತ್ತು ಸಹಜವಾಗುತ್ತದೆ ಅಷ್ಟು ಸಂಪೂರ್ಣತೆ ಸಮೀಪ ಕಾಣಿಸುವುದು. ಸಂಪೂರ್ಣತೆಯ ಸ್ಥಿತಿಯ ಲಕ್ಷಣವಾಗಿದೆ ಅವರ ಪುರುಷಾರ್ಥ ಸರಳವಾಗಿರುವುದು. ನೆನಪಿನ ಯಾತ್ರೆ, ಸರ್ವೀಸ್ ಎರಡೂ ಸಹಜ ಪುರುಷಾರ್ಥದಲ್ಲಿ ಬಂದು ಬಿಡುತ್ತದೆ. ಯಾವಾಗ ಎರಡರಲ್ಲಿ ಸರಳ ಸಹಜ ಅನುಭವವಾಗುತ್ತದೆ ಆಗ ತಿಳಿದುಕೊಳ್ಳಿ ಸಂಪೂರ್ಣತೆಯ ಅವಸ್ಥೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವವರಾಗಿದ್ದಾರೆ. ಓಂ ಶಾಂತಿ. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧನ್ಯವಾದಗಳು ಬಾಬಾ.